ಸೋನಾಪುರ ಎಂಬ ಸುಂದರವಾದ ಗ್ರಾಮ. ಆ ಗ್ರಾಮದ ಜನರು ಬಹಳ ಅನ್ಯೋನ್ಯವಾಗಿದ್ದರು. ಆ ಗ್ರಾಮದಲ್ಲಿ ಒಂದು ದೊಡ್ಡ ಮನೆ ಇತ್ತು. ಅದನ್ನ ಹವೇಲಿ ಎಂದು ಕರೆಯುತ್ತಿದ್ದರು. ಆ ಹವೇಲಿಯಲ್ಲಿ ಒಬ್ಬ ವೃದ್ಧ ಅತ್ತೆ, ಅವಳ 2 ಸೊಸೆಯಂದಿರು, ಒಬ್ಬ ಮಗ. ಕೊನೆಯ ಮಗ ರಾಘವ ಸತ್ತು ಹೋಗಿದ್ದನು. ಅವಳಿಗೆ 2 ಮೊಮ್ಮಕ್ಕಳಿದ್ದರು. ಮನೆ ತುಂಬಾ ಜನರಿಂದ ಕೂಡಿದ್ದರು. ಚಿಕ್ಕ ಮಗ ರಾಘವ ಸತ್ತ ನಂತರ ಮನೆಯ ಸಂತೋಷವು ಅವನ ಜೊತೆ ಹೋಗಿಬಿಟ್ಟಂತೆ ಆಗಿತ್ತು. ಗೌರಮ್ಮನ ಒಲವು ಯಾವಾಗಲೂ ದೊಡ್ಡ ಮಗ ಶೇಖರನ ಕಡೆ ಇತ್ತು. ಅವನ ಮಾತೆ ಅಂತಿಮವಾಗಿತ್ತು. ಆದರೆ ಅವನಿಗೆ ಅವನ ಹೆಂಡತಿ ಕಮಲಾಳ ಮಾತೆ ಅಂತಿಮವಾಗಿತ್ತು. ಅಮ್ಮ, ಈಗ ಮಾತು ಮುಂದೂಡುವುದರಿಂದ ಪ್ರಯೋಜನವಿಲ್ಲ. ಸಾವಿತ್ರಿಯ ಮಗಳು ನಂದಿತಾ ಈಗ ದೊಡ್ಡವಳಾಗಿದ್ದಾಳೆ. ಬಟ್ಟೆ, ಖರ್ಚು ಎಲ್ಲವೂ ಹೆಚ್ಚಾಗಿದೆ. ರಾಘವ ಹೋಗಿ 1 ವರ್ಷವಾಗಿದೆ. ಆದರೂ ನಾವು ಅವರನ್ನು ನೋಡಿಕೊಳ್ಳುತ್ತಿದ್ದೇವೆ. ನಾವಾದರೂ ಎಷ್ಟು ದಿನ ಅವರನ್ನು ನೋಡಿಕೊಳ್ಳುವುದು? ಹಿಂದೆ ಇರುವ ಹಳೆಯ ಗುಡಿಸಲು ಅವರಿಗೆ ಸಾಕು. ಮುಂದಿನ ದಿನ ಬೆಳಗ್ಗೆ ಗೌರಮ್ಮ ಸಾವಿತ್ರಿಯ ಬಳಿ ಹೋಗುತ್ತಾಳೆ. ನಂದಿತಾ ನೆಲದ ಮೇಲೆ ಕುಳಿತು ಓದುತ್ತಿರುತ್ತಾಳೆ. ಸೊಸೆ, ನಂದಿತಾಳ ಮದುವೆ ಮಾಡಬೇಕು. ಹುಡುಗಿಯರಿಗೆ ಜಾಸ್ತಿ ಓದಿಸಬಾರದು. ಅದರಲ್ಲೂ ನಾವು ಇವಳಿಗೆ ಜಾಸ್ತಿನೇ ಓದಿಸಿದ್ದೇವೆ. ಈಗ ಅವಳಿಗೆ ಮದುವೆ ಮಾಡೋಣ. ಆ ಮಾತುಗಳನ್ನು ಕೇಳಿ ಸಾವಿತ್ರಿಗೆ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ಅನಿಸಿ ಸುಮ್ಮನೆ ನಿಂತು ಬಿಡುತ್ತಾಳೆ. ಅಮ್ಮ, ನೀವು ಏನು ಹೇಳುತ್ತಿದ್ದೀರಿ? ನಂದಿತಾ ಡಾಕ್ಟರ್ ಆಗಬೇಕೆಂದು ಕನಸು ಕಾಣುತ್ತಾಳೆ. ಅದು ಅವರಪ್ಪನ ಕನಸಾಗಿತ್ತು. ಈಗ ಅವಳು ಅದೇ ಕನಸನ್ನು ಕಾಣುತ್ತಿದ್ದಾಳೆ. ಕನಸು ಕಾಣುವುದು ಸುಲಭ, ಅವನ್ನು ಈಡೇರಿಸಲು ಹಣ ಬೇಕು. ಆ ವೇಳೆ ಶೇಖರ ಮತ್ತು ಕಮಲಾ ಒಳಗೆ ಬರುತ್ತಾರೆ. ರಾಘವ ಇಲ್ಲದ ಮೇಲೆ ಇಲ್ಲಿ ಉಳಿಯುವುದು ಸರಿಯಲ್ಲ. ಹಿಂದಿನ ಹಳೆಯ ಮನೆಯಲ್ಲಿ ನೀವು ವಾಸಿಸಬಹುದು. ಚಿಕ್ಕಪ್ಪ, ಈ ಮನೆ ನಮ್ಮದ್ದೂ ಹೌದು. ಅಪ್ಪ ಇದ್ದಿದ್ದರೆ ನಮ್ಮನ್ನು ಹೀಗೆ ಕಳುಹಿಸುತ್ತಿದ್ದೀರಾ? ಇಲ್ಲ, ಆಗ ನಿಮ್ಮ ಅಪ್ಪನೂ ಇರುತ್ತಿದ್ದ. ನಿಮ್ಮ ಖರ್ಚು ವೆಚ್ಚಗಳನ್ನು ಅವನೇ ನೋಡಿಕೊಳ್ಳುತ್ತಿದ್ದ. ಆದರೆ ಈಗ ನಾವು ನೋಡಿಕೊಳ್ಳಲು ಸಾಧ್ಯವಿಲ್ಲ. ಅಮ್ಮ, ನಮ್ಮಿಂದ ನಿಮಗೆ ತೊಂದರೆ ಆಗುತ್ತಿದ್ದರೆ ನಾವು ಈ ಮನೆಯನ್ನು ಬಿಟ್ಟು ಹೊರಡುತ್ತೇವೆ. ಸಾವಿತ್ರಿ ಒಂದು ಸಣ್ಣ ಬ್ಯಾಗ್ ಹಿಡಿದು ನಿಂತಿದ್ದಾಳೆ. ನಂದಿತಾ ತನ್ನ ಪುಸ್ತಕಗಳನ್ನು ಹಿಡಿದಿದ್ದಾಳೆ. ಇಡೀ ಮನೆಯನ್ನ ಒಂದು ಬಾರಿ ನೋಡುತ್ತಿದ್ದಾರೆ. ಆ ಮನೆಯ ಸುಂದರ ನೆನಪುಗಳನ್ನು ನೆನಪಿಸಿಕೊಂಡು ಹೊರಡುತ್ತಾರೆ. ಅಮ್ಮ, ಇದೇ ನನ್ನ ಬಾಲ್ಯ. ಅಪ್ಪ ನನ್ನನ್ನು ಇಲ್ಲಿಯೇ ಓದಿಸುತ್ತಿದ್ದರು ಮತ್ತು ಈ ಮನೆಯಲ್ಲಿ ನಾನು ತುಂಬಾ ಖುಷಿಯಾದ ಜೀವನವನ್ನು ನಡೆಸಿದ್ದೇನೆ. ಇದನ್ನು ಬಿಟ್ಟು ಬರಲು ನನಗೆ ನೋವಾಗುತ್ತೆ. ಮಗಳೇ, ಮನೆ ಗೋಡೆಗಳಿಂದ ಅಲ್ಲ, ನಮ್ಮವರಿಂದ ನಿರ್ಮಾಣವಾಗುತ್ತದೆ. ಈಗ ಈ ಮನೆಯಲ್ಲಿ ನಮ್ಮವರೇ ಇಲ್ಲ ಅಂದ ಮೇಲೆ ನಾವು ಇಲ್ಲಿರುವುದು ಸರಿಯಲ್ಲ. ಬಾ, ಹೊರಡೋಣ. 2 ಮನೆಯನ್ನು ಬಿಟ್ಟು ಹೊರಡುತ್ತಾರೆ. ಆ ಮನೆಯ ಹಿಂದಿನ ಭಾಗದಲ್ಲಿ ಒಂದು ಹಳೆಯ ಗುಡಿಸಲು ಇತ್ತು. ಅಲ್ಲಿಗೆ ಬರುತ್ತಾರೆ. ಬಂದು ನಿಂತು ಅದನ್ನು ನೋಡುತ್ತಾರೆ. ಮಣ್ಣಿನ ಗೋಡೆಗಳು, ಮುರಿದ ಹಾಸಿಗೆ ಮತ್ತು ಚಾವಣಿಯ ರಂಧ್ರದಿಂದ ಒಳಬರುತ್ತಿದ್ದ ಬೆಳಕು. ದೊಡ್ಡ ಮನೆಯಲ್ಲಿ ಇದ್ದ ನಂದಿತಾಳಿಗೆ ಈ ಪುಟ್ಟ ಮನೆ ಇಷ್ಟವಾಗಲಿಲ್ಲ. ಆದರೂ ತನ್ನ ಅಮ್ಮನಿಗೆ ನೋವಾಗಬಾರದೆಂದು ಅಲ್ಲೇ ಉಳಿದುಕೊಳ್ಳಲು ಯೋಚಿಸುತ್ತಾಳೆ. ಆ ಪುಟ್ಟ ಮನೆ ಕತ್ತಲಿನಿಂದ ತುಂಬಿದೆ. ಅಮ್ಮ, ಅಪ್ಪ ಇದ್ದಿದ್ದರೆ ನಾವು ಹೀಗೆ ಹಸಿವಿನಿಂದ ಮಲಗಬೇಕಾಗಿರಲಿಲ್ಲ ಅಲ್ವಾ? ಬಹುಶಃ ಇಲ್ಲ. ಆದರೆ ನಿನ್ನ ಅಪ್ಪ ನಮ್ಮನ್ನು ದುರ್ಬಲರಾಗಿ ಬದುಕಲು ಕಲಿಸಿರಲಿಲ್ಲ. ನಾನು ಓದನ್ನು ಬಿಡುವುದಿಲ್ಲ. ಅಪ್ಪನ ಕನಸನ್ನು ನನಸು ಮಾಡುತ್ತೇನೆ. ನಾನು ನಿನ್ನ ಜೊತೆ ಇದ್ದೇನೆ. ಹೀಗೆ ಮಾತನಾಡುತ್ತಾ ತುಂಬಾ ಹೊತ್ತು ಕುಳಿತರು. ಮರುದಿನ ಬೆಳಗ್ಗೆ ಸೂರ್ಯ ಉದಯವಾಯಿತು. ಸಾವಿತ್ರಿ ಕಸವನ್ನು ಗೂಡಿಸುತ್ತಿದ್ದಾಳೆ. ಅಲ್ಲಿಗೆ ಗ್ರಾಮದ ಕೆಲವು ಮಹಿಳೆಯರು ಬರುತ್ತಾರೆ. ಸಾವಿತ್ರಿ, ನೀನು ಇಲ್ಲಿ ಏಕೆ ಇದ್ದೀಯಾ? ಅದು ದೊಡ್ಡ ಮನೆ ಬಿಟ್ಟು ನೀನೇಕೆ ಒಬ್ಬಳೇ ಇಲ್ಲಿ ಬಂದಿರುವೆ? ಇನ್ನು ಮುಂದೆ ನಾವು ಇಲ್ಲೇ ವಾಸಿಸುತ್ತೇವೆ. ನಿನ್ನೆವರೆಗೂ ನೀವು ಆ ದೊಡ್ಡ ಮನೆಯಲ್ಲಿ ಸೊಸೆಯಾಗಿ ಇದ್ದೆ. ಈಗ ಇದ್ದಕ್ಕಿದ್ದ ಹಾಗೆ ಏನು ಆಯಿತು? ಊರಲ್ಲಿ ಜನ ಬೇರೆ ಬೇರೆ ರೀತಿ ಮಾತನಾಡುತ್ತಿದ್ದಾರೆ. ಅದಕ್ಕೆ ನಾವೇ ನಿನ್ನನ್ನು ಕೇಳೋಣ ಎಂದು ಬಂದಿದ್ದೇವೆ. ಏನೆಂದರೆ, ನಾವು ಈಗ ಬೇರೆ ಇರಬೇಕು ಅಂದುಕೊಂಡಿದ್ದೇವೆ. ಮನೆ ದೊಡ್ಡದಾಗಿರಲಿ ಸಣ್ಣದಾಗಿರಲಿ ಜೀವನ ನಡೆಸೋದೇ ಮುಖ್ಯ. ನಿಜ ಹೇಳಲ, ನಿನ್ನ ಅತ್ತೆ ಯಾವಾಗಲೂ ದೊಡ್ಡ ಮಗನ ಕಡೆ ಇತ್ತು. ರಾಘವ ಇದ್ದಾಗ ಎಲ್ಲ ಚೆನ್ನಾಗಿ ಇತ್ತು. ಅವನು ಹೋದ ಮೇಲೆ ಅವರೆಲ್ಲ ಬಣ್ಣವನ್ನು ಬದಲಾಯಿಸಿಬಿಟ್ಟರು. ನನಗೆಲ್ಲ ಗೊತ್ತಿತ್ತು. ಆದರೂ ನಾನೇನು ಕೇಳಲು ಹೋಗಲಿಲ್ಲ. ನಾನಂದುಕೊಂಡೆ ನಮ್ಮ ಮನೆ ಎಲ್ಲ ಸರಿ ಹೋಗುತ್ತಂತ. ನೀನು ಒಬ್ಬಳೇ ಅಲ್ಲ ಸುಮಿತ್ರ, ನಿನ್ನ ಜೊತೆ ಇಡೀ ಊರೇ ಇದೆ. ನಿನ್ನ ಪ್ರಾಮಾಣಿಕತೆ ಮತ್ತೆ ಸತ್ಯತೆಯ ಬಗ್ಗೆ ಇಡೀ ಊರಿಗೆ ಗೊತ್ತಿದೆ. ಮಾವಿನ ಮರದ ತಂಪಾದ ನೆರಳಿನಲ್ಲಿ ನಂದಿತಾ ಮತ್ತು ಕಾವೇರಿ ಕುಳಿತಿದ್ದಾರೆ.
ನೀನು ಡಾಕ್ಟರ್ ಆಗಿ ಉಚಿತ ಚಿಕಿತ್ಸೆ ಕೊಡುತ್ತೇನೆ ಎಂದು ಹೇಳುತ್ತಿದ್ದೆಯಲ್ಲ. ಕನಸು ಇದೆ, ಆದರೆ ಪರಿಸ್ಥಿತಿ ಕಷ್ಟವಾಗಿದೆ. ನಿನಗೆ ಗೊತ್ತಲ್ಲ ಕಾವೇರಿ. ನಿನ್ನ ಈ ಪರಿಸ್ಥಿತಿ ಯಾವಾಗಲೂ ಹೀಗೆ ಇರುವುದಿಲ್ಲ. ನಂದಿತಾ, ನೀನು ತುಂಬಾ ಚೆನ್ನಾಗಿ ಓದುತ್ತೀಯ. ದೇವರು ನಿನಗೆ ದಾರಿಯನ್ನು ತೋರಿಸುತ್ತಾನೆ. ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ನಾನು ಹಾಗೆ ಅಂದುಕೊಂಡಿದ್ದೇನೆ ಕಾವೇರಿ. ಸಂಜೆಯ ಸಮಯ. ಸಾವಿತ್ರಿ ಹಾಗೂ ನಂದಿತಾ ಕುಳಿತಿದ್ದಾರೆ. ಸಾವಿತ್ರಿಗೆ ಮುಂದೆ ಏನು ಮಾಡಬೇಕೆಂಬ ಚಿಂತೆ ಕಾಡುತ್ತಿದೆ. ಸ್ವಲ್ಪ ಸಮಯದ ನಂತರ ಅವಳ ಆತ್ಮೀಯ ಗೆಳತಿ ಪಾರ್ವತಿ ಅಲ್ಲಿಗೆ ಬರುತ್ತಾಳೆ. ಸಾವಿತ್ರಿ, ನೀನು ಯಾಕೆ ಇಷ್ಟು ಬೇಸರದಲ್ಲಿ ಕುಳಿತಿರುವೆ? ಪಾರ್ವತಿ, ನಾನೇನು ಮಾಡಲಿ? ನಂದಿತಾಳ ಸ್ಕೂಲ್ ಫೀಸ್, ಪುಸ್ತಕ, ಯೂನಿಫಾರ್ಮ್ ಹಣ ಬೇಕು. ಅದನ್ನು ಎಲ್ಲಿಂದ ತರಲಿ ಎಂದು ತಿಳಿಯುತ್ತಿಲ್ಲ. ಹೀಗೆ ಚಿಂತಿಸುತ್ತಾ ಕುಳಿತರೆ ಯಾವ ದಾರಿಯೂ ಕಾಣುವುದಿಲ್ಲ. ಏನು ಮಾಡಬೇಕೆಂದು ಯೋಚಿಸಬೇಕು. ಗ್ರಾಮದಲ್ಲಿ ಹೊಸ ಹೊಲಿಗೆ ಕೇಂದ್ರ ತೆರೆದಿದೆ. ನೀನು ಅಲ್ಲಿ ಕೆಲಸ ಮಾಡಬಹುದು. ನನ್ನ ಮಗಳ ಓದಿಗಾಗಿ ಏನು ಬೇಕಾದರೂ ಮಾಡುತ್ತೇನೆ. ನಂತರ ಸುಮಿತ್ರಾ ಮತ್ತು ಪಾರ್ವತಿ ಹೊಲಿಗೆ ಕೇಂದ್ರಕ್ಕೆ ಹೋದರು. ಸುಮಿತ್ರಾ ತನ್ನ ಗೆಳತಿ ಪಾರ್ವತಿಯ ಜೊತೆಗೆ ಹೊಲಿಗೆ ಕೇಂದ್ರಕ್ಕೆ ಹೋಗುತ್ತಿದ್ದಳು. ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸವನ್ನು ಮುಗಿಸಿ ಹೋಗುತ್ತಿದ್ದಳು. ಒಂದು ದಿನ ನಂದಿತಾಳನ್ನು ಕರೆದಳು. ನಾನು ಪಾರ್ವತಿಯ ಜೊತೆಗೆ ಕೆಲಸಕ್ಕೆ ಹೋಗುತ್ತೇನೆ. ನೀನು ಸಮಯಕ್ಕೆ ಸರಿಯಾಗಿ ಸ್ಕೂಲಿಗೆ ಹೋಗು. ಓದೋದ್ರಲ್ಲಿ ಪೂರ್ತಿ ಗಮನವಿರಲಿ. ಸರಿಯಮ್ಮ, ನಾನೆಲ್ಲವನ್ನೂ ನೋಡಿಕೊಳ್ಳುತ್ತೇನೆ. ಮತ್ತೆ ಸಂಜೆ ಬಂದು ನಿನಗೆ ಕೆಲಸದಲ್ಲಿ ಸಹಾಯನು ಮಾಡುತ್ತೇನೆ. ಸಂಜೆ ಸಮಯ. ಸುಮಿತ್ರಾ ಹೊಲಿಯುವ ಕೆಲಸವನ್ನು ಮಾಡುತ್ತಿರುತ್ತಾಳೆ. ಅಷ್ಟರಲ್ಲಿ ದೊಡ್ಡ ಮನೆಯಿಂದ ಕಮಲ ಸುಮಿತ್ರಾಳ ಮನೆ ಕಡೆಗೆ ಬರುತ್ತಾಳೆ. ಅಯ್ಯೋ, ದೊಡ್ಡ ಮನೆ ಸೊಸೆ ಕೆಲಸ ಮಾಡುತ್ತಿದ್ದಾಳ. 2 ಹೊತ್ತಿನ ಓಟಕ್ಕೂ ಗತಿ ಇಲ್ಲವಾ? ಈಗ ತಿಳಿಯಿತ ನಿನ್ನ ಜಾಗ ಏನು ಅಂತ? ಯಾರ ಜಾಗ ಎಲ್ಲಿದೆ ಎಂದು ನೀವು ಹೇಳುವುದು ಬೇಡ. ಕೆಲಸ ಮಾಡಿದರೆ ತಪ್ಪೇನು? ನಮಗೆ ಶ್ರಮದಿಂದ ಬದುಕಲು ಗೊತ್ತಿದೆ. ನಮ್ಮ ಮನೆಯ ಕೆಲಸಕ್ಕೆ ಬಾ. ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ನಾನು ಕೊಡುತ್ತೇನೆ. ಧನ್ಯವಾದಗಳು ಅಕ್ಕ. ಆದರೆ ಯಾರ ಮನೆ ಕೆಲಸ ಮಾಡುವ ಅವಶ್ಯಕತೆ ನನಗಿಲ್ಲ. ನಾನು ನನ್ನ ಶ್ರಮದಿಂದ ಕೆಲಸ ಮಾಡಿ ಸಂಪಾದಿಸುತ್ತೇನೆ. ಸರಿಯಾಗಿ ಹೇಳಿದ್ದಾರೆ ಅಮ್ಮ. ದೊಡ್ಡಮ್ಮ ಕಷ್ಟಪಟ್ಟು ಕೆಲಸ ಮಾಡುವುದರಲ್ಲಿ ತಪ್ಪಿಲ್ಲ. ಆದರೆ ಇನ್ನೊಬ್ಬರ ಅಸಹಾಯಕತೆ ನೋಡಿ ಆಡಿಕೊಳ್ಳುವುದು ತಪ್ಪು. ಇತ್ತೀಚೆಗೆ ನೀನು ತುಂಬಾ ದೊಡ್ಡ ಮಾತಾಡ್ತಿದ್ದೀಯ. ಒಂದು ನೆನಪಿನಲ್ಲಿಟ್ಟುಕೋ, ಯಾವಾಗ ಹೊಟ್ಟೆ ತುಂಬೋದೇ ಕಷ್ಟವಾಗುತ್ತದೆ ಆಗ ನಿನ್ನ ಪುಸ್ತಕವನ್ನು ನೀನೇ ಮರೆಯುತ್ತೀಯೆ. ಏನಾದ್ರೂ ಆಗ್ಲಿ, ನನ್ನ ಮಗಳು ಓದೋದು ಯಾವತ್ತೂ ನಿಂತು ಹೋಗುವುದಿಲ್ಲ. ಎಷ್ಟೇ ಕಷ್ಟ ಬಂದರೂ ನಾನು ಅವಳಿಗೆ ಓದಿಸುತ್ತೇನೆ. ನಾನು ನೋಡುತ್ತೇನೆ. ಮರುದಿನ ಬೆಳಗ್ಗೆ ನಂದಿತಾ ಮನೆಗೆ ಬೇಕಾದ ಪದಾರ್ಥಗಳನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ. ಬಂದು ಅವಳಿಗೆ ತನ್ನ ಅಪ್ಪನ ನೆನಪಾಗುತ್ತದೆ. ಅವರನ್ನು ನೆನೆದು ದುಃಖಿಸುತ್ತಾಳೆ. ಅಪ್ಪ, ನೀವು ಏಕೆ ಇಷ್ಟು ಬೇಗ ಹೋಗಿಬಿಟ್ಟಿರಿ? ನೀವು ಇದ್ದಿದ್ದರೆ ಈ ದಿನ ನಮಗೆ ಬರುತ್ತಿರಲಿಲ್ಲ. ಅಮ್ಮ ತುಂಬಾ ಕಷ್ಟಪಡುತ್ತಿದ್ದಾಳೆ. ಅವಳಿಗೆ ನನ್ನ ಓದು ನಿಲ್ಲುವುದು ಇಷ್ಟವಿಲ್ಲ. ಆದರೆ ನೀವು ನೋಡಿ, ನಾನು ಒಂದಲ್ಲ ಒಂದು ದಿನ ಏನಾದರೂ ಸಾಧನೆ ಮಾಡುತ್ತೇನೆ. ಆಗ ಅಮ್ಮ ಯಾರ ಎದುರಿಗೂ ತಲೆ ತಗ್ಗಿಸುವ ಹಾಗಿರುವುದಿಲ್ಲ ಎಂದು ತನ್ನ ಇಲ್ಲದ ಅಪ್ಪನ ಹತ್ತಿರ ಹೇಳಿ ದುಃಖಿಸುತ್ತಾಳೆ. ಇತ್ತ ಕಮಲ ತನ್ನ ಅತ್ತೆ ಬಳಿ ಬಂದು ಹೀಗೆನ್ನುತ್ತಾಳೆ. ಅಮ್ಮ, ಸುಮಿತ್ರ ಕೆಲಸಕ್ಕೆ ಹೋಗುತ್ತಿದ್ದಾಳೆ. ಅವಳು ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾಳೆ. ಅವಳಿಗೆ ಒಂದು ಹೊತ್ತಿನ ಓಟಕ್ಕೂ ಗತಿಯಿಲ್ಲದಂತೆ ಆಗಿದೆ. ಅವಳಿಗೆ ಈಗ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು ಅಂತ. ಈ ವಿಷಯವನ್ನು ಕೇಳಿ 3 ಜನ ಸಂತೋಷಪಡುತ್ತಿದ್ದಾರೆ. ಸಾವಿತ್ರಿ ದಿನವಿಡೀ ಕೆಲಸ ಮಾಡಿ ಸಂಜೆ ಹೊತ್ತಿಗೆ ಮನೆಗೆ ಬರುತ್ತಾಳೆ. ಅಮ್ಮ, ನಾನು ನಿಮ್ಮ ಜೊತೆ ಕೆಲಸಕ್ಕೆ ಬರುತ್ತೇನೆ. ಆಗ ನಿಮಗೂ ಸಹಾಯವಾಗುತ್ತದೆ. ನನ್ನ ಜೊತೆ ಕೆಲಸಕ್ಕೆ ಬಂದರೆ ನಿನ್ನ ಓದು ಹಾಳಾಗುತ್ತದೆ. ಬೇಡ. ಹೌದಲ್ಲ ಎಂದು ನಂದಿತಾ ಯೋಚಿಸುತ್ತಿದ್ದಾಳೆ. ತುಂಬಾ ಹೊತ್ತು ಯೋಚಿಸಿದ ಬಳಿಕ ಅವಳಿಗೊಂದು ಉಪಾಯ ಉಳಿಯುತ್ತದೆ. ಅಮ್ಮ, ಉಳಿದ ಬಟ್ಟೆಗಳ ತುಂಡುಗಳಿಂದ ಬ್ಯಾಗ್, ಹಾಸಿಗೆ ಮತ್ತು ಟೇಬಲ್ ಮ್ಯಾಟ್ ಮಾಡೋಣ. ಇದನ್ನು ಕೇಳಿದ ಬಳಿಕ ಸಾವಿತ್ರಿ ತುಂಬಾ ಹೊತ್ತು ಅದರ ಬಗ್ಗೆ ಯೋಚಿಸುತ್ತಾಳೆ. ಅಲ್ಲ ನಂದಿತಾ, ನಾವು ಇದನ್ನೆಲ್ಲ ತಯಾರಿಸಿ ತೆಗೆದುಕೊಂಡು ಹೋಗಿ ಪೇಟೆಯಲ್ಲಿ ಮಾರಿದರೆ ಜನರು ಖರೀದಿಸುತ್ತಾರಾ? ಖಂಡಿತವಾಗಿ ಖರೀದಿಸುತ್ತಾರೆ. ಅಮ್ಮ, ಈಗಿನ ಜನಕ್ಕೆ ಹೋಮ್ ಮೇಡ್ ವಸ್ತುಗಳ ಮೇಲೆ ವ್ಯಾಮೋಹ ಹೆಚ್ಚಾಗುತ್ತಿದೆ. ಮಗಳ ಈ ಮಾತನ್ನು ಕೇಳಿ ಅಮ್ಮನಿಗೆ ನಂಬಿಕೆ ಬರುತ್ತದೆ. ಮರುದಿನ ಬೆಳಗ್ಗೆನೇ ಬೇಗ ಎದ್ದು ನಂದಿತಾ ಎಲ್ಲಾ ತುಂಡು ಬಟ್ಟೆಗಳನ್ನು ಸೇರಿಸಿ ಇಡುತ್ತಿದ್ದಾಳೆ. ಏನು ಮಾಡುತ್ತಿರುವೆ ನಂದಿತಾ? ಏನು ಇದೆಲ್ಲ? ಎಲ್ಲ ತುಂಡು ಬಟ್ಟೆಗಳನ್ನು ಒಟ್ಟಿಗೆ ಸೇರಿಸಿ ಇಡುತ್ತಿರುವೆ ಅಮ್ಮ. ಇದರಿಂದ ನಮ್ಮ ಕೆಲಸ ಸುಲಭವಾಗುತ್ತದೆ. ನಂತರ ಇಬ್ಬರು ಸೇರಿ ಕೆಲಸವನ್ನು ಮಾಡಲು ಶುರು ಮಾಡುತ್ತಾರೆ. ಅಷ್ಟರಲ್ಲಿ ನಂದಿತಾಳ ಸ್ನೇಹಿತೆ ಕಾವೇರಿ ಅಲ್ಲಿಗೆ ಬರುತ್ತಾಳೆ.
ಆಂಟಿ, ನಾನು ನಿಮ್ಮ ಕೆಲಸಕ್ಕೆ ಸಹಾಯ ಮಾಡುತ್ತೇನೆ. ನಂದಿತಾ ನನಗೆ ಎಲ್ಲ ಹೇಳಿದ್ದಾಳೆ. ನಾನು ಸಹಾಯ ಮಾಡಿದರೆ ಕೆಲಸ ಬೇಗ ಬೇಗ ಮುಗಿಯುತ್ತದೆ. ನಂತರ 3 ಜನ ಖುಷಿಯಿಂದ ಕೆಲಸ ಮಾಡಲು ಕುಳಿತುಕೊಳ್ಳುತ್ತಾರೆ. ಸ್ವಲ್ಪ ಸಮಯದ ಬಳಿಕ ಅವರ ಕೆಲಸ ಮುಗಿಯುತ್ತದೆ. ಮರುದಿನ ಬೆಳಗ್ಗೆ ಹೊಸ ಉರುಪಿನಿಂದ 3 ಜನ ತಾವು ಸಿದ್ಧಪಡಿಸಿದ ವಸ್ತುಗಳನ್ನು ತೆಗೆದುಕೊಂಡು ಮಾರುಕಟ್ಟೆ ಬಳಿ ಹೊರಟರು.